ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್, ಕರ್ನಾಟಕ ಚಾಲಕ ಯೂನಿಯನ್ನಿಂದ. ಆತ್ಮೀಯರೇ, ಈ ವಿಡಿಯೋದಲ್ಲಿ ಇನ್ನೊಂದು ಸಣ್ಣ ಮಾಹಿತಿ ತಮಗೆಲ್ಲರಿಗೂ ತಿಳಿಸ್ಬೇಕು ಅಂತೇಳಿ ಮಾಡ್ತಾ ಇರೋದು. ಹಾಗಾಗಿ ಪ್ರತಿಯೊಬ್ಬ ನನ್ನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸ್ ವಾಹನ ಚಾಲಕರು, ಟೂರಿಸ್ಟ್ ವಾಹನ ಚಾಲಕರು, ಮಿನಿ ಬಸ್ಸು, ಲಾರಿ ಬಸ್ಸುಗಳನ್ನ ಹೊಂದಿರುವಂಥ ಎಲ್ಲ ನನ್ನ ಚಾಲಕ ಮತ್ತು ಮಾಲೀಕ ಬಂಧುಗಳು ಈ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಸಂಪೂರ್ಣವಾಗಿ ನೋಡಬೇಕು. ಹಾಗೂ ಇನ್ನಿತರೆ ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ, ತಮಗೆಲ್ಲರಿಗೂ ಗೊತ್ತಿದೆ, ತಮ್ಮ ವಾಹನಗಳಿಗೆ ಸಂಬಂಧಪಟ್ಟಂಗೆ ಎಮಿಷನ್ ಸೆಂಟರ್ಗಳಿಗೆ ಹೋಗಿ ತಾವು ಎಮಿಷನನ್ನು ಮಾಡಿಸ್ತೀರ ಅಲ್ವಾ. ಈ ಥರ ಎಮಿಷನ್ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ, ಅಂದರೆ ವಾಯು ಮಾಲಿನ್ಯ ತಪಾಸಣೆ ಇದು ಅಂತೇಳಿ ಸರ್ಟಿಫಿಕೇಟ್ ಅಂತೇಳಿ ಇದನ್ನು ಹೇಳ್ತಾರೆ. ತಮಗೆಲ್ಲ ಗೊತ್ತಿದೆ. ಈ ಸರ್ಟಿಫಿಕೇಟು ಮಾಡಿಸ್ಕೊಂಡ ನಂತರ ಆ ಎಮಿಷನ್ ಸೆಂಟರ್ ಅವ್ರ ಜವಾಬ್ದಾರಿ ಇರ್ತದೆ. ಏನು ನಾವೆಲ್ಲ ತಮಗೆಲ್ಲ ಗೊತ್ತಿದೆ, ಇವತ್ತು ಸಾಫ್ಟ್ವೇರು ಆನ್ಲೈನ್ ಅಂತ ಏನು ಸಾರಿಗೆ ಇಲಾಖೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ NIC ಸಾಫ್ಟ್ವೇರ್ ಅಡಿಯಲ್ಲಿ ಸಾರಿಗೆ ಇಲಾಖೆ ಕರ್ತವ್ಯ ನಿರ್ವಹಣೆ ಮಾಡ್ತಾಯಿದೆ. ಆ ಸಾಫ್ಟ್ವೇರ್ಗೆ ತಮಗೆಲ್ಲ ಗೊತ್ತಿದೆ, ಏನು ಇನ್ಶೂರೆನ್ಸ್ ಕಟ್ಟಿದಂಥ ಸಂದರ್ಭಗಳಲ್ಲಿ ವಾಹನ್ ಪೋರ್ಟಲ್ಗೆ ಅಪ್ಡೇಟ್ ಆದರೆ ಮಾತ್ರ ತಮಗೆ FC ಆಗೋದು ಅಥವಾ ಇನ್ನಿತರೆ ಕೆಲಸ ಕಾರ್ಯಗಳು ಆಗೋದು. ಅದೇ ರೀತಿ ಈ ಎಮಿಷನನ್ನು ತಾವು ಮಾಡಿಸಿದಂಥ ಸಂದರ್ಭಗಳಲ್ಲಿ ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಆಗಬೇಕು. ಅದು ತಾವು ಎಮಿಷನ್ ಮಾಡುವಂತಹ ಯಾರೋ ಆ ಮಾಲೀಕ ಇದ್ದಾನೆ, ಅಂಗಡಿ ಮಾಲೀಕ, ಅವನ ಜವಾಬ್ದಾರಿ ಇರ್ತದೆ. ಅವನಿಗೆ ಸಾರಿಗೆ ಇಲಾಖೆಯಿಂದ ಲೈಸೆನ್ಸನ್ನು ನೀಡಿರ್ತಾರೆ. ಅವನ ಜವಾಬ್ದಾರಿ, ಅವನೇನು ಹಣವನ್ನು ಕಟ್ಟಿಸ್ಕೊಂಡು ತಮ್ಮ ವಾಹನಕ್ಕೆ ಎಮಿಷನ್ ಸರ್ಟಿಫಿಕೇಟನ್ನು ನೀಡಿರ್ತಾನೆ, ಅದೇ ರೀತಿ ವಾಹನ್ ಪೋರ್ಟಲ್ನಲ್ಲಿ ಅವನು ಅಪ್ಡೇಟ್ ಮಾಡಬೇಕು. ಅದು ಅವನ ಮುಖ್ಯ ಜವಾಬ್ದಾರಿ. ಅವನು ಮಾಡದೆ ಹೋದ ಪಕ್ಷದಲ್ಲಿ ಆ ಅಂಗಡಿಯ ಸ್ಥಳೀಯ RTO ಯಾರಿರ್ತಾರೆ ಆ ಅಧಿಕಾರಿಯನ್ನು ತಾವು ಪ್ರಶ್ನೆ ಮಾಡಬೇಕು. ಆ ಅಧಿಕಾರಿನೂ ಬೇಜವಾಬ್ದಾರಿ ತೋರಿದ್ರೆ ತಾವು ಆಯುಕ್ತರನ್ನು ಭೇಟಿ ಮಾಡಿ ಆಯುಕ್ತರಿಗೆ ಈ ಸಂಬಂಧಪಟ್ಟಂಥ RTO ಅಧಿಕಾರಿ ಮತ್ತು ಆ ಎಮಿಷನ್ ಅಂಗಡಿ ಇಟ್ಕೊಂಡಿರೋಂತಹ ಆಥರೈಸ್ಡ್ ಲೈಸೆನ್ಸ್ ಇಟ್ಕೊಂಡು ಅಂಗಡಿ ಇಟ್ಕೊಂಡಿರೋಂತಹ ಇವರ ಮೇಲೆ ದೂರು ನೀಡಬೇಕಾಗ್ತದೆ. ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನೀವು ಕೊಟ್ಟು ಒಂದು 70, 80, 100, 150 ರೂಪಾಯಿ ಕೊಟ್ಟು ಒಂದು ಎಮಿಷನ್ ಮಾಡಿಸಿದ್ರೆ, ನಾಳೆ ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಇಲ್ಲ ಅಂತ ಹೇಳಿದ್ರೆ ನೀವು ಅಂತಾರಾಜ್ಯ ಪ್ರವಾಸ ಹೋದಂಥ ಸಂದರ್ಭಗಳಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ನಿಮಗೆ ಪರ್ಮಿಟ್ ಹಾಕ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಸಾಫ್ಟ್ವೇರಲ್ಲಿ PUCC ಎಮಿಷನ್ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಂತಾರಾಜ್ಯ ಪ್ರವಾಸ ಹೋದಂಥ ಸಂದರ್ಭಗಳಲ್ಲಿ ಅದು ಯಾವುದೇ ವಾಹನಗಳಿರ್ಬೋದು, ಗೂಡ್ಸು, ಟ್ಯಾಕ್ಸಿ, ಲಾರಿ, ಬಸ್ಸು, ಮಿನಿ ಬಸ್ಸು, ಟೂರಿಸ್ಟ್ ವೆಹಿಕಲ್ ಯಾರೇ ಇರಲಿ, ತಾವು ಅಂತಾರಾಜ್ಯ ಪ್ರವಾಸ ಹೋಗಬೇಕು ಅಂತಂದರೆ ತಮ್ಮ ವಾಹನದ ಎಮಿಷನ್ನು ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಆಗಿರಬೇಕು. NIC ಸಾಫ್ಟ್ವೇರ್ ಅಡಿಯಲ್ಲಿ ಬರುವಂಥ ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಆಗಿರಬೇಕು. ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ತಾವು ಬೇರೆ ರಾಜ್ಯಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಚೆಕ್ ಪೋಸ್ಟಲ್ಲಿ ಪರ್ಮಿಟ್ ಸಿಗೋದಿಲ್ಲ, ಪರ್ಮಿಟ್ ಹಾಕ್ಸ್ಕೊಳ್ಳಿಕ್ಕೆ ಬರೋದಿಲ್ಲ. ಆವಾಗ ಏನಾಗುತ್ತೆ, ನೀವು ಆ ಸ್ಥಳೀಯವಾಗಿರುವಂಥ ರಾಜ್ಯದಲ್ಲಿ ಮತ್ತೊಮ್ಮೆ ಹೊಸ ಎಮಿಷನನ್ನು ಮಾಡಿಸ್ಬೇಕು. ಅವರು ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಮಾಡಿದ ನಂತರ ತಮಗೆ ಪರ್ಮಿಟ್ ಹಾಕ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ, ಈ ಎಮಿಷನ್ ಸರ್ಟಿಫಿಕೇಟ್ ದಂಧೆ ಮಾಡಲಿಕ್ಕೆ ಅಂತಲೇ, ಹಗಲು ದರೋಡೆ ಮಾಡಲಿಕ್ಕೆ, ಲೂಟಿ ಮಾಡಲಿಕ್ಕೆ ಅಂತಲೇ ಕೆಲವು ಭ್ರಷ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳು ಇಳಿದುಬಿಟ್ಟಿದ್ದಾರೆ. ನಾನು ಹೇಳಿದಲ್ಲ, ವಾಹನ್ ಪೋರ್ಟಲ್ ಅಪ್ಡೇಟ್ ಮಾಡಿಲ್ಲ ಅಂದರೆ ತಮ್ಮ ವಾಹನ, ಅದು ನಾನು ಹೇಳಿದ್ದು ಚೆಕ್ ಪೋಸ್ಟ್ ವಿಚಾರ. ನೀವು ಅದೇ ಸಾರಿಗೆ ಇಲಾಖೆಗೆ ಹೋದಂಥ ಸಂದರ್ಭಗಳಲ್ಲಿ ಯಾವುದೋ ಟ್ರಾನ್ಸ್ಫರು, FC ಪರ್ಮಿಟ್ ರಿನ್ಯೂವಲ್ಲು ಅಥವಾ ಬೇರೆ HP ಇಂಟ್ರಿವ್ಯೂ, HP ಕ್ಯಾನ್ಸಲೇಷನ್, ಇನ್ನಿತರ ಬೇರೆ ಬೇರೆ ಕೆಲಸಗಳಿಗೆ ನೀವು ಯಾವುದೇ ಒಂದು ಆಲ್ಟ್ರೇಷನ್, ಇನ್ನೊಂದಕ್ಕೆ ಏನೇ ಒಂದು ವಿಚಾರಕ್ಕೆ ಸಾರಿಗೆ ಇಲಾಖೆಗೆ ಹಾಕಿದಾಗ ಈ ಎಮಿಷನ್ ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಕೆಲಸ ಆಗಲ್ಲ. ಅರ್ಥ ಆಯ್ತಾ? ಈಗ ಇನ್ಶೂರೆನ್ಸ್ ಯಾವ ರೀತಿ ವಾಹನ್ ಪೋರ್ಟಲ್ ಅಪ್ಡೇಟ್ ಆಗಿರುತ್ತೆ, ಅದೇ ರೀತಿ ನಿಮ್ಮ ಎಮಿಷನ್ನು ಕೂಡ ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಆಗಲೇಬೇಕು. ಇಲ್ಲ ಅಂದ ಸಂದರ್ಭಗಳಲ್ಲಿ ತಮಗೆ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ಗಳು, ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಸಾರಿಗೆ ಇಲಾಖೆಯಲ್ಲಿ ಆಗಲ್ಲ. ಒಂದು. ಎರಡನೇದು, ಈ ಎಮಿಷನ್ಗಳು ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ತಮಗೆ ರಸ್ತೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು, RTO ಇನ್ಸ್ಪೆಕ್ಟರ್ಗಳು, ಬ್ರೇಕ್ ಇನ್ಸ್ಪೆಕ್ಟರ್ಗಳು ನಿಮ್ಮ ಗಾಡಿ ಹಿಡಿದಾಗ ಅವರು ಕೂಡ ನಿಮಗೆ ದಂಡ ಹಾಕ್ತಾರೆ. ಮತ್ತು ಪೊಲೀಸ್ನವ್ರು ಹಿಡಿದ್ರೆ ಅವರು ಕೂಡ ದಂಡ ಹಾಕ್ತಾರೆ. ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ದಯಮಾಡಿ ನೀವು ಎಲ್ಲಿ ಎಮಿಷನ್ ಮಾಡಿಸ್ತೀರೋ ಅಲ್ಲೇ ಆ ಎಮಿಷನ್ ಸೆಂಟರ್ ಅವನಿಗೆ ಪ್ರಶ್ನೆ ಮಾಡಬೇಕು. ನೋಡಪ್ಪ, ನಾನು ನಿನಗೆ ಕಾಸು ಕೊಟ್ಟು ಎಮಿಷನ್ ಮಾಡಿಸ್ಕೊಂಡಿದ್ದೀನಿ, ನನಗೆ ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಆಗಬೇಕು. ಆಗಿಲ್ಲ ಅಂತ ಹೇಳಿದ್ರೆ ನಿನ್ನ ವಿರುದ್ಧ ನಾನು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ, ಸಾರಿಗೆ ಆಯುಕ್ತರಿಗೆ ಅಥವಾ ಬೇರೆ ಬೇರೆ ನಿನಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ನಾನು ದೂರನ್ನು ನೀಡ್ತೀನಿ ಅಂತೇಳಿ ತಾವು ಅವನ್ನ ಪ್ರಶ್ನೆ ಮಾಡಬೇಕು. ಅವರು ಬೇಜವಾಬ್ದಾರಿ ತೋರಿ ಅವರು ನಿಮಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಲ್ಲ ಅಂದರೆ ಸಾರಿಗೆ ಇಲಾಖೆ ಅಧಿಕಾರಿ, ಆ ಸ್ಥಳಕ್ಕೆ ಸಂಬಂಧಪಟ್ಟಂಥ RTO ಇರ್ತಾರೆ, ಅವರಿಗೆ ಲೈಸೆನ್ಸ್ ನೀಡಿರೋದು, ಅವರಿಗೆ ನೀವು ನೇರವಾಗಿ ಪ್ರಶ್ನೆ ಮಾಡ್ಬೋದು. ಅವರು ಸರಿಯಾದ ಉತ್ತರ ಕೊಡಲಿಲ್ಲ ಅಂದರೆ ಬರವಣಿಗೆಯಲ್ಲಿ ಒಂದು ಲೆಟರ್ನ ಕೊಟ್ಟು ಅವ್ರ ಹತ್ರ ಹಿಂಬರವನ್ನು ಪಡ್ಕೊಳ್ಳಿ RTO ಅಧಿಕಾರಿ ಮೇಲೆ. ಅವರ ಮೇಲೆ ತಾವು ಆಯುಕ್ತರಿಗೆ ದೂರನ್ನು ನೀಡಬಹುದು. ಇದರಲ್ಲಿ ನಾನು ಹೇಳ್ದಲ್ಲ, ನೀವು ಇವತ್ತು ಕೊಡೋದು 50, 60, 70, 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಮ್ಯಾಕ್ಸಿಮಮ್ ಎಮಿಷನ್ಗೆ. ಅದನ್ನು ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಮಾಡದೆ ಇವರು ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ನಾಳೆ ದಿವಸ ಹಂಗಾಗಿದೆ ಹಿಂಗಾಗಿದೆ ಅಂತೇಳಿ ಯಾರೋ ಮೂರನೇ ವ್ಯಕ್ತಿಯನ್ನು ಬಿಟ್ಟು
1,000 ಕೊಟ್ಟರೆ 5 ನಿಮಿಷಕ್ಕೆ ಅಪ್ಡೇಟ್ ಆಗುತ್ತೆ ಅನ್ನೋ ವ್ಯವಸ್ಥೆ ತರಲಿಕ್ಕೆ ಹೊರಟಿದ್ದಾರೆ. ಅದಾಗಬಾರ್ದು ಅಂತ ಹೇಳಿದ್ರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಾವು ಪ್ರಶ್ನೆ ಮಾಡೋಂಥವ್ರಾಗಬೇಕು. ಚಾಲಕರು ಮಾಲೀಕರು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದ್ರೆ ಮಾತ್ರ ಇಲ್ಲಿ ನ್ಯಾಯ ಸಿಗೋದು. ಇಲ್ಲಾಂದರೆ ಖಂಡಿತವಾಗೂ ₹1 ನ್ಯಾಯ ಪೈಸೆ ನಿಮಗೆ ಬೆಲೆ ಸಿಗೋದಿಲ್ಲ. ನೋಡಿ, ಮಹಾರಾಷ್ಟ್ರದಲ್ಲಿ ಮಾಡಿದ್ರೆ 10 ನಿಮಿಷಕ್ಕೆ ಅಪ್ಡೇಟ್ ಆಗುತ್ತೆ, ಕೇರಳದಲ್ಲಿ ಮಾಡಿದ್ರೆ 10 ನಿಮಿಷಕ್ಕೆ ಆಗುತ್ತೆ, ಆಂಧ್ರದಲ್ಲಿ ಮಾಡಿದ್ರೆ 10 ನಿಮಿಷಕ್ಕೆ ಅಪ್ಡೇಟ್ ಆಗುತ್ತೆ, ತಮಿಳುನಾಡಲ್ಲಿ ಮಾಡಿದ್ರೆ 10 ನಿಮಿಷಕ್ಕೆ ವಾಹನ್ ಪೋರ್ಟಲ್ ಅಪ್ಡೇಟ್ ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಅಂತಲೇ ನಾನು ಹೇಳಿದಲ್ಲ, ಕೆಲವು ನಾಲಾಯಕ ಭ್ರಷ್ಟಾಧಿಕಾರಿಗಳು ಹೊಸ ದಾರಿಗಳನ್ನು ಹುಡುಕೊಳ್ತಿದ್ದಾರೆ. ಹಾಗಾಗಿ ನೀವು ಆ ಎಮಿಷನ್ ಸೆಂಟರ್ ಅವ್ರನ್ನ ಪ್ರಶ್ನೆ ಮಾಡಿ. ಆ ಎಮಿಷನ್ ಸೆಂಟರ್ ಅವ್ರ ಮೇಲೇ ಅವ್ರಿಗೆ ಹೇಳಿ, ಅವ್ರು ಮಾಡಿಕೊಡ್ಲಿಲ್ಲ ಅಂದರೆ ನಾವು ಅಲ್ಲೇ ನಿಂತ್ಕೊಂಡು ಪ್ರತಿಭಟನೆ ಮಾಡೋಣ. ನಾವು ಖಂಡಿತವಾಗಿ ಚಾಲಕರು ಮಾಲೀಕರು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾಕೆಂದರೆ ನೀವು ಹಣ ಕೊಟ್ಟು ಎಮಿಷನನ್ನು ಮಾಡಿಸ್ಕೊಂಡಿದ್ದೀರಾ. ಮಾಡಿಸ್ಕೊಂಡ ಮೇಲೆ ಅವ್ರ ಜವಾಬ್ದಾರಿ ಇರ್ತದೆ. ಅದು ವಾಹನ್ ಪೋರ್ಟಲಲ್ಲಿ ಅಪ್ಡೇಟ್ ಆಗಬೇಕಾದ್ರು ಹೇಳಿದಲ್ಲ. ಬೇರೆ ರಾಜ್ಯಗಳಲ್ಲಿ 10 ನಿಮಿಷಕ್ಕೆ ಆಗ್ತಾ ಇದೆ, ಕರ್ನಾಟಕದಲ್ಲಿ ಇದು ಆಗ್ತಾ ಇಲ್ಲ. ಇದರ ಹುನ್ನಾರ ಬೇರೆ ಇದೆ. ಇದ್ರ ಹಿಂದೆ ಏನೇನು ನಡೀತಾ ಅಂತ ಸಂಪೂರ್ಣವಾದಂಥ ಮಾಹಿತಿ ನನಗಿದೆ. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ತಾವು ಪ್ರಶ್ನೆ ಮಾಡಿದ್ರೆ ಯಾರು ಈ ಕಳ್ಳ ಭ್ರಷ್ಟಾಧಿಕಾರಿಗಳು ಏನೇನು ಇದಕ್ಕೆ ಕುಮ್ಮಕ್ಕು ಕೊಟ್ಕೊಂಡು ಏನೇನು ಮಾಡಲಿಕ್ಕೆ ಹೊರಟಿದ್ದಾರೋ ಅದೆಲ್ಲ ನಿಂತು ಹೋಗುತ್ತೆ. ತಮ್ಮ ಹಣ ತಮ್ಮ ಬಳಿ ಭದ್ರವಾಗಿರ್ತದೆ. ಏನು ನೀವು ಕೊಟ್ಟು ₹80, ₹100, ₹150 ಕೊಟ್ಟು ಎಮಿಷನ್ ಮಾಡಿಸ್ತಿರೋ ಆ ಹಣವೇ ನಿಮಗೆ ಮೂಲ ಬೆಲೆ. ಭ್ರಷ್ಟಾಚಾರಕ್ಕೆ ನೀವು ಕುಮ್ಮಕ್ಕು ಕೊಡಬೇಡಿ. ಅಪ್ಡೇಟ್ ಆಗ್ತಾ ಇಲ್ಲ ಅಂತೇಳಿ ಯಾವನ ಮಧ್ಯವರ್ತಿ ಬರ್ತಾನೆ, ನಾನು ಅದಕ್ಕೆ ಮಾಡಿಸ್ಬೇಕು ಇದು ಮಾಡಬೇಕು ಅಂತೇಳಿ ಮತ್ತೆ ಒಂದಷ್ಟು ಹಗಲ್ದೊರಡೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ತಾವೆಲ್ಲ ಅವಕಾಶ ಕೊಡದೆ ದಯಮಾಡಿ ಪ್ರಶ್ನೆ ಮಾಡೋಂಥವ್ರಾಗಿ, ಪ್ರಶ್ನೆ ಮಾಡಿದ್ರೆ ಖಂಡಿತವಾಗೂ ನಿಮ್ಗೆ ಅಲ್ಲೇ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ, ನಾನು ಮೊದಲನೇದಾಗಿ ಸಾರಿಗೆ ಉದ್ಯಮಗಳಲ್ಲಿರುವಂಥ ಎಲ್ಲ ನನ್ನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಟೂರಿಸ್ಟ್ ವಾಹನ ಚಾಲಕರು, ಗೂಡ್ಸ್ ವಾಹನ ಚಾಲಕರು, ಮಿನಿ ಬಸ್ಸು, ಲಾರಿ ಇಟ್ಕೊಂಡ್ರು ಪ್ರತಿಯೊಬ್ಬರು ಮೊದಲು ನೀವು ಬದಲಾವಣೆ ಆಗಬೇಕು. ನೀವು ಬದಲಾವಣೆ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮ್ಮನ್ನು ಬದುಕಲಿಕ್ಕೆ ಬಿಡಲ್ಲ. ಈ ನಾಲ್ಕು ಕೆಲವು ಭ್ರಷ್ಟ ಅಧಿಕಾರಿಗಳಿದ್ದಾರೆ, ನಿಮ್ಮ ವ್ಯವಸ್ಥೆನೇ ಹಾಳು ಮಾಡಿಬಿಡ್ತಾರೆ, ನಿಮ್ಮ ಬದುಕನ್ನು ಕಿತ್ಕೊಂಡ್ಬಿಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲ ನನ್ನ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ತಲುಪಿಸುವಂಥ ಕೆಲಸ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳೊಂದಿಗೆ ಪ್ರತಿನಿತ್ಯ ನಾನು ಕರ್ನಾಟಕ ಚಾಲಕರ ಯೂನಿಯನ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ. ಪ್ರತಿಯೊಬ್ಬರು ಪ್ರತಿದಿನ ಹೊಸ ಏನು ಯೋಜನೆಗಳು ಜಾರಿ ಆಗುತ್ತೆ ಅದನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ನೀವು ಕೂಡ ಸ್ವಲ್ಪ ಬುದ್ಧಿವಂತರಾಗಿ ಪ್ರಶ್ನೆ ಮಾಡುವಂಥವರಾಗಿ ಭ್ರಷ್ಟಾಚಾರವನ್ನು ಸಾಧ್ಯವಾದಷ್ಟು ತಡೆಯುವಂಥ ಕೆಲಸ ಆಗಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ವಿನಂತಿ ಮಾಡ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.